ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರೆ. ಯಾಕಂತಂದ್ರೆ ಕರ್ನಾಟಕ ಕಾಂಗ್ರೆಸ್ ಒಳಗಡೆ ಸಿಎಂ ಯಾರಾಗಬೇಕು ಅನ್ನೋ ವಿಚಾರವಾಗಿ ಶುರುವಾದ ಜಿದ್ದಾಜಿದ್ದಿ ಬಣ ರಾಜಕೀಯಕ್ಕೆ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಬಣ ಜಟಾಪಟಿ ಜಾಸ್ತಿ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಏನೂ ಇಲ್ಲ ಅಂತ ಎಲ್ಲಾ ನಾಯಕರು ತೋರಿಸ್ಕೊಂಡ್ರು ಕೂಡ ಒಳಗಿಂದೊಳಗೆ ಯಾರಾಗ್ತಾರೆ ಸಿಎಂ ಅಂತ. ಹಾಗಾಗಿ ನಾಳೆ ಬೆಂಗಳೂರಿಗೆ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆಯಿಂದ ಸಚಿವರ ಮೌಲ್ಯಮಾಪನ ಮಾಡ್ತಾರಂತೆ. ಸಾಕಷ್ಟು ಮಂದಿ ಶಾಸಕರಲ್ಲಿ ತೀವ್ರ ಅಸಮಾಧಾನ ಎದ್ದಿತ್ತು. ಏನಂತಂದ್ರೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಹೇಳಿಕೆಗಳಿಗೆ ಅಥವಾ ತಮ್ಮ ಕೋರಿಕೆಗಳಿಗೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಯಾವುದೇ ವಿಚಾರಕ್ಕಂತ ಮಾತಾಡ್ಸಕ್ ಹೋದ್ರು ಸ್ಪಂದನೆ ಇಲ್ಲ ಅನ್ನುವಂಥದ್ದಿತ್ತು. ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಆ ಅಸಮಾಧಾನವನ್ನು ಕೂಡ ಶಮನಗೊಳಿಸುವತ್ತ ದಾಪುಗಾಲಿಡ್ತಾ ಇದ್ದಾರೆ. ನಾಳೆ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಶಾಸಕರುಗಳ ಜೊತೆ 1-to-1 ಮೀಟಿಂಗ್ ಮತ್ತೆ ಮಾಡಿಬಿಟ್ಟು ಈಗಾಗಲೇ ಒಂದು ರೌಂಡ್ ಮಾಡಿದ್ದಾರೆ, ಮತ್ತೊಂದು ರೌಂಡ್ ಮಾಡಿಬಿಟ್ಟು ಸಚಿವರುಗಳನ್ನ ವ್ಯಾಲ್ಯೂಯೇಟ್ ಮಾಡ್ತಾರಂತೆ. ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರೆ. ಯಾಕಂತಂದ್ರೆ ಕರ್ನಾಟಕ ಕಾಂಗ್ರೆಸ್ ಒಳಗಡೆ ಸಿಎಂ ಯಾರಾಗಬೇಕು ಅನ್ನೋ ವಿಚಾರವಾಗಿ ಶುರುವಾದ ಜಿದ್ದಾಜಿದ್ದಿ ಬಣ ರಾಜಕೀಯಕ್ಕೆ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಬಣ ಜಟಾಪಟಿ ಜಾಸ್ತಿ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಏನೂ ಇಲ್ಲ ಅಂತ ಎಲ್ಲಾ ನಾಯಕರು ತೋರಿಸ್ಕೊಂಡ್ರು ಕೂಡ ಒಳಗಿಂದೊಳಗೆ ಯಾರಾಗ್ತಾರೆ ಸಿಎಂ ಅಂತ. ಹಾಗಾಗಿ ನಾಳೆ ಬೆಂಗಳೂರಿಗೆ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆಯಿಂದ ಸಚಿವರ ಮೌಲ್ಯಮಾಪನ ಮಾಡ್ತಾರಂತೆ. ಸಾಕಷ್ಟು ಮಂದಿ ಶಾಸಕರಲ್ಲಿ ತೀವ್ರ ಅಸಮಾಧಾನ ಎದ್ದಿತ್ತು. ಏನಂತಂದ್ರೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಹೇಳಿಕೆಗಳಿಗೆ ಅಥವಾ ತಮ್ಮ ಕೋರಿಕೆಗಳಿಗೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಯಾವುದೇ ವಿಚಾರಕ್ಕಂತ ಮಾತಾಡ್ಸಕ್ ಹೋದ್ರು ಸ್ಪಂದನೆ ಇಲ್ಲ ಅನ್ನುವಂಥದ್ದಿತ್ತು. ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಆ ಅಸಮಾಧಾನವನ್ನು ಕೂಡ ಶಮನಗೊಳಿಸುವತ್ತ ದಾಪುಗಾಲಿಡ್ತಾ ಇದ್ದಾರೆ. ನಾಳೆ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಶಾಸಕರುಗಳ ಜೊತೆ 1-to-1 ಮೀಟಿಂಗ್ ಮತ್ತೆ ಮಾಡಿಬಿಟ್ಟು ಈಗಾಗಲೇ ಒಂದು ರೌಂಡ್ ಮಾಡಿದ್ದಾರೆ, ಮತ್ತೊಂದು ರೌಂಡ್ ಮಾಡಿಬಿಟ್ಟು ಸಚಿವರುಗಳನ್ನ ವ್ಯಾಲ್ಯೂಯೇಟ್ ಮಾಡ್ತಾರಂತೆ. ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರೆ. ಯಾಕಂತಂದ್ರೆ ಕರ್ನಾಟಕ ಕಾಂಗ್ರೆಸ್ ಒಳಗಡೆ ಸಿಎಂ ಯಾರಾಗಬೇಕು ಅನ್ನೋ ವಿಚಾರವಾಗಿ ಶುರುವಾದ ಜಿದ್ದಾಜಿದ್ದಿ ಬಣ ರಾಜಕೀಯಕ್ಕೆ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಬಣ ಜಟಾಪಟಿ ಜಾಸ್ತಿ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಏನೂ ಇಲ್ಲ ಅಂತ ಎಲ್ಲಾ ನಾಯಕರು ತೋರಿಸ್ಕೊಂಡ್ರು ಕೂಡ ಒಳಗಿಂದೊಳಗೆ ಯಾರಾಗ್ತಾರೆ ಸಿಎಂ ಅಂತ. ಹಾಗಾಗಿ ನಾಳೆ ಬೆಂಗಳೂರಿಗೆ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆಯಿಂದ ಸಚಿವರ ಮೌಲ್ಯಮಾಪನ ಮಾಡ್ತಾರಂತೆ. ಸಾಕಷ್ಟು ಮಂದಿ ಶಾಸಕರಲ್ಲಿ ತೀವ್ರ ಅಸಮಾಧಾನ ಎದ್ದಿತ್ತು. ಏನಂತಂದ್ರೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಹೇಳಿಕೆಗಳಿಗೆ ಅಥವಾ ತಮ್ಮ ಕೋರಿಕೆಗಳಿಗೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಯಾವುದೇ ವಿಚಾರಕ್ಕಂತ ಮಾತಾಡ್ಸಕ್ ಹೋದ್ರು ಸ್ಪಂದನೆ ಇಲ್ಲ ಅನ್ನುವಂಥದ್ದಿತ್ತು. ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಆ ಅಸಮಾಧಾನವನ್ನು ಕೂಡ ಶಮನಗೊಳಿಸುವತ್ತ ದಾಪುಗಾಲಿಡ್ತಾ ಇದ್ದಾರೆ. ನಾಳೆ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಶಾಸಕರುಗಳ ಜೊತೆ 1-to-1 ಮೀಟಿಂಗ್ ಮತ್ತೆ ಮಾಡಿಬಿಟ್ಟು ಈಗಾಗಲೇ ಒಂದು ರೌಂಡ್ ಮಾಡಿದ್ದಾರೆ, ಮತ್ತೊಂದು ರೌಂಡ್ ಮಾಡಿಬಿಟ್ಟು ಸಚಿವರುಗಳನ್ನ ವ್ಯಾಲ್ಯೂಯೇಟ್ ಮಾಡ್ತಾರಂತೆ. ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರೆ. ಯಾಕಂತಂದ್ರೆ ಕರ್ನಾಟಕ ಕಾಂಗ್ರೆಸ್ ಒಳಗಡೆ ಸಿಎಂ ಯಾರಾಗಬೇಕು ಅನ್ನೋ ವಿಚಾರವಾಗಿ ಶುರುವಾದ ಜಿದ್ದಾಜಿದ್ದಿ ಬಣ ರಾಜಕೀಯಕ್ಕೆ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಬಣ ಜಟಾಪಟಿ ಜಾಸ್ತಿ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಏನೂ ಇಲ್ಲ ಅಂತ ಎಲ್ಲಾ ನಾಯಕರು ತೋರಿಸ್ಕೊಂಡ್ರು ಕೂಡ ಒಳಗಿಂದೊಳಗೆ ಯಾರಾಗ್ತಾರೆ ಸಿಎಂ ಅಂತ. ಹಾಗಾಗಿ ನಾಳೆ ಬೆಂಗಳೂರಿಗೆ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆಯಿಂದ ಸಚಿವರ ಮೌಲ್ಯಮಾಪನ ಮಾಡ್ತಾರಂತೆ. ಸಾಕಷ್ಟು ಮಂದಿ ಶಾಸಕರಲ್ಲಿ ತೀವ್ರ ಅಸಮಾಧಾನ ಎದ್ದಿತ್ತು. ಏನಂತಂದ್ರೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಹೇಳಿಕೆಗಳಿಗೆ ಅಥವಾ ತಮ್ಮ ಕೋರಿಕೆಗಳಿಗೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಯಾವುದೇ ವಿಚಾರಕ್ಕಂತ ಮಾತಾಡ್ಸಕ್ ಹೋದ್ರು ಸ್ಪಂದನೆ ಇಲ್ಲ ಅನ್ನುವಂಥದ್ದಿತ್ತು. ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಆ ಅಸಮಾಧಾನವನ್ನು ಕೂಡ ಶಮನಗೊಳಿಸುವತ್ತ ದಾಪುಗಾಲಿಡ್ತಾ ಇದ್ದಾರೆ. ನಾಳೆ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಶಾಸಕರುಗಳ ಜೊತೆ 1-to-1 ಮೀಟಿಂಗ್ ಮತ್ತೆ ಮಾಡಿಬಿಟ್ಟು ಈಗಾಗಲೇ ಒಂದು ರೌಂಡ್ ಮಾಡಿದ್ದಾರೆ, ಮತ್ತೊಂದು ರೌಂಡ್ ಮಾಡಿಬಿಟ್ಟು
ಸಚಿವರುಗಳನ್ನ ವ್ಯಾಲ್ಯೂಯೇಟ್ ಮಾಡ್ತಾರಂತೆ. ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರೆ. ಯಾಕಂತಂದ್ರೆ ಕರ್ನಾಟಕ ಕಾಂಗ್ರೆಸ್ ಒಳಗಡೆ ಸಿಎಂ ಯಾರಾಗಬೇಕು ಅನ್ನೋ ವಿಚಾರವಾಗಿ ಶುರುವಾದ ಜಿದ್ದಾಜಿದ್ದಿ ಬಣ ರಾಜಕೀಯಕ್ಕೆ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಬಣ ಜಟಾಪಟಿ ಜಾಸ್ತಿ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಏನೂ ಇಲ್ಲ ಅಂತ ಎಲ್ಲಾ ನಾಯಕರು ತೋರಿಸ್ಕೊಂಡ್ರು ಕೂಡ ಒಳಗಿಂದೊಳಗೆ ಯಾರಾಗ್ತಾರೆ ಸಿಎಂ ಅಂತ. ಹಾಗಾಗಿ ನಾಳೆ ಬೆಂಗಳೂರಿಗೆ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆಯಿಂದ ಸಚಿವರ ಮೌಲ್ಯಮಾಪನ ಮಾಡ್ತಾರಂತೆ. ಸಾಕಷ್ಟು ಮಂದಿ ಶಾಸಕರಲ್ಲಿ ತೀವ್ರ ಅಸಮಾಧಾನ ಎದ್ದಿತ್ತು. ಏನಂತಂದ್ರೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಹೇಳಿಕೆಗಳಿಗೆ ಅಥವಾ ತಮ್ಮ ಕೋರಿಕೆಗಳಿಗೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಯಾವುದೇ ವಿಚಾರಕ್ಕಂತ ಮಾತಾಡ್ಸಕ್ ಹೋದ್ರು ಸ್ಪಂದನೆ ಇಲ್ಲ ಅನ್ನುವಂಥದ್ದಿತ್ತು. ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಆ ಅಸಮಾಧಾನವನ್ನು ಕೂಡ ಶಮನಗೊಳಿಸುವತ್ತ ದಾಪುಗಾಲಿಡ್ತಾ ಇದ್ದಾರೆ. ನಾಳೆ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಶಾಸಕರುಗಳ ಜೊತೆ 1-to-1 ಮೀಟಿಂಗ್ ಮತ್ತೆ ಮಾಡಿಬಿಟ್ಟು ಈಗಾಗಲೇ ಒಂದು ರೌಂಡ್ ಮಾಡಿದ್ದಾರೆ, ಮತ್ತೊಂದು ರೌಂಡ್ ಮಾಡಿಬಿಟ್ಟು ಸಚಿವರುಗಳನ್ನ ವ್ಯಾಲ್ಯೂಯೇಟ್ ಮಾಡ್ತಾರಂತೆ. ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರೆ. ಯಾಕಂತಂದ್ರೆ ಕರ್ನಾಟಕ ಕಾಂಗ್ರೆಸ್ ಒಳಗಡೆ ಸಿಎಂ ಯಾರಾಗಬೇಕು ಅನ್ನೋ ವಿಚಾರವಾಗಿ ಶುರುವಾದ ಜಿದ್ದಾಜಿದ್ದಿ ಬಣ ರಾಜಕೀಯಕ್ಕೆ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಬಣ ಜಟಾಪಟಿ ಜಾಸ್ತಿ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಏನೂ ಇಲ್ಲ ಅಂತ ಎಲ್ಲಾ ನಾಯಕರು ತೋರಿಸ್ಕೊಂಡ್ರು ಕೂಡ ಒಳಗಿಂದೊಳಗೆ ಯಾರಾಗ್ತಾರೆ ಸಿಎಂ ಅಂತ. ಹಾಗಾಗಿ ನಾಳೆ ಬೆಂಗಳೂರಿಗೆ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆಯಿಂದ ಸಚಿವರ ಮೌಲ್ಯಮಾಪನ ಮಾಡ್ತಾರಂತೆ. ಸಾಕಷ್ಟು ಮಂದಿ ಶಾಸಕರಲ್ಲಿ ತೀವ್ರ ಅಸಮಾಧಾನ ಎದ್ದಿತ್ತು. ಏನಂತಂದ್ರೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಹೇಳಿಕೆಗಳಿಗೆ ಅಥವಾ ತಮ್ಮ ಕೋರಿಕೆಗಳಿಗೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಯಾವುದೇ ವಿಚಾರಕ್ಕಂತ ಮಾತಾಡ್ಸಕ್ ಹೋದ್ರು ಸ್ಪಂದನೆ ಇಲ್ಲ ಅನ್ನುವಂಥದ್ದಿತ್ತು. ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಆ ಅಸಮಾಧಾನವನ್ನು ಕೂಡ ಶಮನಗೊಳಿಸುವತ್ತ ದಾಪುಗಾಲಿಡ್ತಾ ಇದ್ದಾರೆ. ನಾಳೆ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಶಾಸಕರುಗಳ ಜೊತೆ 1-to-1 ಮೀಟಿಂಗ್ ಮತ್ತೆ ಮಾಡಿಬಿಟ್ಟು ಈಗಾಗಲೇ ಒಂದು ರೌಂಡ್ ಮಾಡಿದ್ದಾರೆ, ಮತ್ತೊಂದು ರೌಂಡ್ ಮಾಡಿಬಿಟ್ಟು ಸಚಿವರುಗಳನ್ನ ವ್ಯಾಲ್ಯೂಯೇಟ್ ಮಾಡ್ತಾರಂತೆ. ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರೆ. ಯಾಕಂತಂದ್ರೆ ಕರ್ನಾಟಕ ಕಾಂಗ್ರೆಸ್ ಒಳಗಡೆ ಸಿಎಂ ಯಾರಾಗಬೇಕು ಅನ್ನೋ ವಿಚಾರವಾಗಿ ಶುರುವಾದ ಜಿದ್ದಾಜಿದ್ದಿ ಬಣ ರಾಜಕೀಯಕ್ಕೆ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಬಣ ಜಟಾಪಟಿ ಜಾಸ್ತಿ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಏನೂ ಇಲ್ಲ ಅಂತ ಎಲ್ಲಾ ನಾಯಕರು ತೋರಿಸ್ಕೊಂಡ್ರು ಕೂಡ ಒಳಗಿಂದೊಳಗೆ ಯಾರಾಗ್ತಾರೆ ಸಿಎಂ ಅಂತ. ಹಾಗಾಗಿ ನಾಳೆ ಬೆಂಗಳೂರಿಗೆ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆಯಿಂದ ಸಚಿವರ ಮೌಲ್ಯಮಾಪನ ಮಾಡ್ತಾರಂತೆ. ಸಾಕಷ್ಟು ಮಂದಿ ಶಾಸಕರಲ್ಲಿ ತೀವ್ರ ಅಸಮಾಧಾನ ಎದ್ದಿತ್ತು. ಏನಂತಂದ್ರೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಹೇಳಿಕೆಗಳಿಗೆ ಅಥವಾ ತಮ್ಮ ಕೋರಿಕೆಗಳಿಗೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಯಾವುದೇ ವಿಚಾರಕ್ಕಂತ ಮಾತಾಡ್ಸಕ್ ಹೋದ್ರು ಸ್ಪಂದನೆ ಇಲ್ಲ ಅನ್ನುವಂಥದ್ದಿತ್ತು. ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಆ ಅಸಮಾಧಾನವನ್ನು ಕೂಡ ಶಮನಗೊಳಿಸುವತ್ತ ದಾಪುಗಾಲಿಡ್ತಾ ಇದ್ದಾರೆ. ನಾಳೆ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ. ಶಾಸಕರುಗಳ ಜೊತೆ 1-to-1 ಮೀಟಿಂಗ್ ಮತ್ತೆ ಮಾಡಿಬಿಟ್ಟು ಈಗಾಗಲೇ ಒಂದು ರೌಂಡ್ ಮಾಡಿದ್ದಾರೆ, ಮತ್ತೊಂದು ರೌಂಡ್ ಮಾಡಿಬಿಟ್ಟು ಸಚಿವರುಗಳನ್ನ ವ್ಯಾಲ್ಯೂಯೇಟ್ ಮಾಡ್ತಾರಂತೆ. ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾರೆ. ಯಾಕಂತಂದ್ರೆ ಕರ್ನಾಟಕ ಕಾಂಗ್ರೆಸ್ ಒಳಗಡೆ ಸಿಎಂ ಯಾರಾಗಬೇಕು ಅನ್ನೋ ವಿಚಾರವಾಗಿ ಶುರುವಾದ ಜಿದ್ದಾಜಿದ್ದಿ ಬಣ ರಾಜಕೀಯಕ್ಕೆ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಬಣ ಜಟಾಪಟಿ ಜಾಸ್ತಿ ಆಗಿರೋದ್ರಿಂದ ಮೇಲ್ನೋಟಕ್ಕೆ ಏನೂ ಇಲ್ಲ ಅಂತ ಎಲ್ಲಾ ನಾಯಕರು ತೋರಿಸ್ಕೊಂಡ್ರು ಕೂಡ ಒಳಗಿಂದೊಳಗೆ ಯಾರಾಗ್ತಾರೆ ಸಿಎಂ ಅಂತ. ಹಾಗಾಗಿ ನಾಳೆ ಬೆಂಗಳೂರಿಗೆ ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆಯಿಂದ ಸಚಿವರ ಮೌಲ್ಯಮಾಪನ ಮಾಡ್ತಾರಂತೆ. ಸಾಕಷ್ಟು ಮಂದಿ ಶಾಸಕರಲ್ಲಿ ತೀವ್ರ ಅಸಮಾಧಾನ ಎದ್ದಿತ್ತು. ಏನಂತಂದ್ರೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಹೇಳಿಕೆಗಳಿಗೆ ಅಥವಾ ತಮ್ಮ ಕೋರಿಕೆಗಳಿಗೆ ಸಚಿವರುಗಳು ಸ್ಪಂದಿಸ್ತಾ ಇಲ್ಲ, ತಮ್ಮ ಯಾವುದೇ ವಿಚಾರಕ್ಕಂತ ಮಾತಾಡ್ಸಕ್ ಹೋದ್ರು ಸ್ಪಂದನೆ ಇಲ್ಲ ಅನ್ನುವಂಥದ್ದಿತ್ತು. ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಆ ಅಸಮಾಧಾನವನ್ನು ಕೂಡ ಶಮನಗೊಳಿಸುವತ್ತ ದಾಪುಗಾಲಿಡ್ತಾ ಇದ್ದಾರೆ. ನಾಳೆ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ.
ಶಾಸಕರುಗಳ ಜೊತೆ 1-to-1 ಮೀಟಿಂಗ್ ಮತ್ತೆ ಮಾಡ್ಬಿಟ್ಟು ಈಗಾಗಲೇ ಒಂದ್ ರೌಂಡ್ ಮಾಡಿದ್ದಾರೆ, ಮತ್ತೊಂದು ರೌಂಡ್ ಮಾಡ್ಬಿಟ್ಟು ಸಚಿವರುಗಳನ್ನ ವ್ಯಾಲ್ಯೂಯೇಟ್ ಮಾಡ್ತಾರಂತೆ.